ಅಣ್ಣ ನಮಸ್ಕರಿಸುವನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ ಲಕ್ಷ್ಮಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತರಾಗಿರುವಾಗ ಪಟ್ಟಾಭಿಷೇಕ್ತರಾಗಬೇಕಾಗಿರುವ ನಿನ್ನ ಮುಖಮುಖವು ಕಾಂತಿಹೀನವಾಗಿರಲು ಕಾರಣವೇನಣ್ಣ? ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನಸ್ಸನ್ನು ನೋಯಿಸಿದ ಬಾದುಕದ ಬೆಳ್ಳಕ್ಷರವೇ ಬೇಡ. ಅವನು ಇಂದ್ರನಾಗಲಿ ಚಂದ್ರನಾಗಲಿ ದಂಡದ ಪಾದುರ ಭೂಷಿತನೇ ಆಗಲಿ ಪ್ರಚಂಡ ಪ್ರಭಾವಿತನೇ ಆಗಲಿ ಅವನ ರುಂಡ ಮುಂಡಗಳನ್ನು ಕಂಡಾಡಿ ಪ್ರಾಣದೇವತೆಗಳಿಗೆ ರಕ್ತ ದೋಕುಳಿಯನ್ನೇ ಹರಿಸುವನು. ಯಕ್ಷಗಾನ ಗಂಧರ್ವ ಸಿದ್ಧ ವಿದ್ಯಾಧರ ಕಿನ್ನರ ಕಿಂಪುರುಷ ಅಡ್ಡ ಬಂದರು ಗದವೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಪುಂಡಾಕರ ಒಂದಾಗಿ ಬಂದಾಗ ಅವರನ್ನು ಹೊಂದಗೆಡಸಿ ಬಂದ ದಾರಿಯಲ್ಲೇ ಹಿಂದಿರುವಂತೆ ಮಾಡುತ್ತೇನೆ. ಹೇಳಣ್ಣ ಅವರಾರು? ಲಕ್ಷ್ಮಣ, ಇಂದು ನನ್ನ ಪಟ್ಟಾಭಿಷೇಕ ನಡೆಯುವಂತಿಲ್ಲ. ಏಕಣ್ಣ? ಲಕ್ಷ್ಮಣ, ಹಿಂದೆ ದೇವಾಸುರರಿದ್ದ ಕಾಲದಲ್ಲಿ ಮಾತೆ ಕೈಕೆಯು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ 2 ವರಗಳನ್ನು ಮಾತೆಯವರು ಈಗ ಕೇಳಿಕೊಂಡಿರುವಂತೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೋ, ಇನ್ನು 2ನೇ ವರಕ್ಕೆ ನಾನು ನಾರುಮುಣೆ ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷಗಳ ಕಾಲ ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕು. ಲಕ್ಷ್ಮಣ, ಹೋಗಲೇ ಕೊಡದು. ಮತ್ಸರ ವಿಷಪರಿತ ಕಾಳ ಸರ್ಪಿಣಿ ಕೈಕೆಯ ಮೋಹನ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ತುತ್ತನೆಯ ಮಾತನ್ನು ನೀನು ನಡೆಸಲೇ ಕೊಡದು. ಆ ಘೋರ ಪಿಚಾಚಿನಿಯನ್ನು ತೃಪ್ತಿಪಡಿಸಲು ಅಣ್ಣ ನೀನು ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತೃಣೀಕರಿಸಿ ಅರಣ್ಯಕ್ಕೆ ಹೋಗೋದೆ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತ ಜ್ಯೇಷ್ಠ ಪುತ್ರನನ್ನು ಅಡವಿಗಿತ್ತಿ ಕನಿಷ್ಠ ಪುತ್ರನಿಗೆ ಪೆಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ವಿಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಥನೆಂದು ಧರ್ಮಶಾಸ್ತ್ರವು ಹೇಳಿರುವುದು. ಹೀಗಾಗಿ ನೀನು ಈಗ ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾಜನ್ಯದಾದ ಜ್ಯೇಷ್ಠ ಪುತ್ರನ್ನು ಅಡವಿಗಿಟ್ಟಿ ಕನಿಷ್ಠ ಭಟ್ಟನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಥನೆಂದು ಧರ್ಮಶಾಸ್ತ್ರವು ಹೇಳಿರುವುದು. ಹೀಗಿರುವಲ್ಲಿ ಕಿರಿ ಹೆಂಡತಿಯ ಮಾತಿಗೆ ಮನಸ್ಸು ಸೋತು ನಿನಗೆ ಅರಣ್ಯವಾಸವನ್ನು ವಿಧಿಸಿದ ತಂದೆಯಾದರೂ ಶಿಕ್ಷಾರ್ಥನೆ ಆಜ್ಞಾಭಂಗಂ ನರೇಂದ್ರ ದಂಡಂ ಆರೋಗ್ಯಂತೆ ಈಗ ನೀನು ತಂದೆಯ ಮಾತನ್ನು ತಿರಸ್ಕರಿಸಲೇಬೇಕು. ಕೈಗೆ ಚಿರವಾ ಅಣ್ಣ ಕೈಗೆ ಚಿರವಾ ಚಡಲಾಣ ತಂದೆಯ ಚಿರವ ಚಂದ ದುಷ್ಟರನೆಲ್ಲರ
ಅಣ್ಣ, ಲಕ್ಷ್ಮಣ, ನನಗೀಗಲೇ ಅನುಜ್ಞೆಯನ್ನು ಕೊಡು. ನಿನಗೆ ಅರಣ್ಯವಾಸವನ್ನು ವಿಧಿಸಿದ ಆ ದುಷ್ಟ ಕೈಕೆಗೂ ಅವಳ ಮಾತನ್ನು ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸಿದರೆ ಅವನಿಗೂ ತಕ್ಕ ಪ್ರತಿಕ್ರಿಯೆಯನ್ನೇ ಮಾಡಿದನು. ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರಾದರೂ ಇದ್ದರೆ ಬರಲಿ ನನ್ನ ಮುಂದೆ. ಲಕ್ಷ್ಮಣ, ಸಮಾಧಾನನಾಗು. ಯಾರ ಮೇಲೆ ಈ ಕೋಪ? ಧರ್ಮ ಸಂಕಟಕ್ಕೊಳಗಾಗಿರುವ ಜನ್ಮದಾತನ ಮೇಲೋ, ಚಿಕ್ಕಂದಿನಿಂದ ಪಾಲುಣಿಸಿ ಸಾಕಿ ಸಲುಹಿದ ಮಾತೆಯ ಮೇಲೋ. ನಾವು ತಂದೆಗೆ ಪುತ್ರರಾಗಬೇಕೇ ವಿನಃ ಶತ್ರುಗಳಾಗಬಾರದು. ತಂದೆಯವರು ವನವಾಸಕ್ಕೆ ಹೋಗುವ ವಾಗ್ದಾನವನ್ನು ಮಾಡಿಲ್ಲ. ಮಾತೆ ಕೈಕೆ ಇಚ್ಛೆಯಂತೆ ನಾನಾಗಿಯೇ ವನವಾಸಕ್ಕೆ ಹೊರಟಿರುವೆನು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಅಣ್ಣ, ವೇದನೆಯಲ್ಲೇ ದುಡುಕಿದ ನನ್ನ ಅಪರಾಧವನ್ನು ಮನ್ನಿಸು ಅಣ್ಣ. ಲಕ್ಷ್ಮಣ, ಹಾಗಲ್ಲ, ಕೇಳು. ಜನನಿ ಜನಕರ ಸೇವೆ ಜಗದಾಂಬೆ ಸೇವೆ. ಜನನಿ ಜನಕರ ಚರಣ ಸೇವೆಗೈದವ ಜಾಣ. ಆದುದರಿಂದ ಲಕ್ಷ್ಮಣ, ಅಣ್ಣ, ನಾನು ಬರುವವರೆಗೂ ವೃದ್ಧರಾದ ತಂದೆ ತಾಯಿಯ ವಿಚಾರದಲ್ಲಿ, ಬಾಲಕನಾದ ಭರತರ ರಾಜ್ಯಭಾರ ವಿಚಾರದಲ್ಲಿ ಅತಿ ಜಾಗರೂಕನಾಗಿರು. ನಾನು ವನವಾಸಕ್ಕೆ ಹೊರಡುವೆನು. ಅಣ್ಣ, ಮಾತಾಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿಲ್ಲವೇ? ನಿನ್ನ ಮಾತಿಗೆ ಪ್ರತಿ ಹೇಳುತ್ತಿರುವನೆಂದು ಭಾವಿಸಬೇಡ. ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವೂ ಇದ್ದವನಲ್ಲ. ಈಗ 14 ವರ್ಷಗಳ ನಿನ್ನ ನಗಲಿ ನಾನು ಇರಲಾನೆ. ಆದ್ದರಿಂದ ನನ್ನನ್ನೂ ಸಹ ನಿನ್ನೊಡನೆ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಪ್ರಾರ್ಥಿಸುವನು ಅಣ್ಣ. ಲಕ್ಷ್ಮಣ, ಅಣ್ಣ, ಸೀತೆಯು ಹೊರಟಿರೋಳು, ಈಗ ನೀನು ಹೊರಟರೆ ಹೇಗೆ? ಅಣ್ಣ, ವನವಾಸದಲ್ಲಿ ನಿನ್ನೊಡನೆ ಭಾಗಿಯಾಗಿ ನಿನ್ನ ಮತ್ತು ಮಾತೃ ಸ್ವರೂಪಿಯಾದ ಅತ್ತಿಗೆಯವರ ಸೇವೆಯನ್ನು ಮಾಡಿಕೊಂಡಿರಲು ನನಗೆ ಅನುಜ್ಞೆಯನ್ನು ಕೊಡು. ಇಲ್ಲವಾದರೆ ನಿನ್ನ ಪಾದ ಸಾಕ್ಷಿಯಾಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನಣ್ಣ. ಲಕ್ಷ್ಮಣ, ಅಣ್ಣ, ನಿನಗೆ ನಾನು ಪ್ರತ್ಯುತ್ತರವನ್ನು ಕೊಡಲಾರೆ. ನಡೆಯಿರಿ. ಮಾತೆಯವರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯವನ್ನು ಬೇಡಹಟವನು ಸಾಧಿಸಬೇಡ, ರಘುರಾಮಚಂದ್ರನ ತೊರೆಯಿಸಬೇಡ. ಬೇಡಹಟವನು ಸಾಧಿಸಬೇಡ, ರಘುರಾಮಚಂದ್ರನ ತೊರೆಯಿಸಬೇಡ. ಕೈಕಾ ಕೈಕಾ ಬೇಡ ಕೈಕಾ, ಈ ಹಣವು ಜ್ಯೇಷ್ಠ ಕುಮಾರನು ಸುಮೂಢ ವಿರಾಮನು. ಜ್ಯೇಷ್ಠ ಕುಮಾರನು ಸುಮೂಢ ವಿರಾಮನು, ರವಿಕುಲ ದೀಪನು ಕೌಶಿಕ ಪ್ರಿಯನು. ಜ್ಯೇಷ್ಠ ಕುಮಾರನು ಸುಮೂಢ ವಿರಾಮನು, ಜ್ಯೇಷ್ಠ ಕುಮಾರನು ಸುಮೂಢ ವಿರಾಮನು, ರವಿ
ಬೇಡ ಕೈಕ, ಈ ಹಠವು ಬೇಡ. ಸಾಕು ಮಾಡಿ ನಿಮ್ಮ ಉಪದೇಶವನ್ನು. ಬೇಡ ಹಠವನ್ನು ಸಾಧಿಸಬೇಡ, ರಘುರಾಮಚಂದ್ರನ ತೊರೆಯಿಸಬೇಡ. ಕೈಕ ನಿರ್ಭಾಗ್ಯ ರಾಮಚಂದ್ರ, ಈ ಪಾಪಿ ದಶರಥನ ಪುತ್ರನಾಗಿ ಅದೇಕೆ ಜನಿಸಿದೆ? ಇವಳಿಂತಹ ವಂಚಕಳೆಂದು ಅರಿಯದೆ ಇವಳಿಗೆ ಮಾತು ಕೊಟ್ಟು ಕೆಟ್ಟೆನು. ಶಿಷ್ಯಾಂಡಾಣಿ, ನಿನ್ನ ವೃದ್ಧನಾದ ನನ್ನ ಮೇಲೆ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲೆಯಿಂದಲೇ ಸುಡುತ್ತಿರುವ ಎಲ್ಲವೇ ಮಾರಿ ನಿನ್ನ ವಂಶ ಜ್ಯೋತಿಯನ್ನು ಆರಿಸಲು ಬಲು ಕಾತುರಳಾಗಲೇವೆ. ಬ್ರಹ್ಮನು ನಿನ್ನ ಹೃದಯದಲ್ಲಿ ಕರಿಕರವೆಂಬುದನ್ನು ಲವಲೇಶವಾದರೂ ಇಡಲಿಲ್ಲವಲ್ಲ. ಸಾಕು ಮಾಡಿ ನಿಮ್ಮ ವಾಕ್ಪಾಂಡಿತ್ಯವನ್ನು. ತಾವೇ ಅಲ್ಲವೇ ಸೂರ್ಯವಂಶದ ಕೀರ್ತಿಯನ್ನು ಬೆಳಗುವಂತಹ ಮಹಾನುಭಾವರು. ಹಿಂದೆ ನಿಮ್ಮ ಪೂರ್ವಜರ ಸತ್ಯಸಂಧತೆಯು ಧರ್ಮಪಾಲನಾ ನೀತಿಯು ಈ ಲೋಕವನ್ನೇ ಆ ಭಾಸ್ಕರನಂತೆ ಬೆಳಗುತ್ತಿತ್ತು. ಆದರೆ ಇಂದು ನೀವು ಅಸತ್ಯವೆಂಬ ಅಂಧಕಾರವನ್ನು ಈ ಲೋಕಕ್ಕೆ ಪ್ರಸರಿಸಿ ಅದರಿಂದ ಲೋಕವನ್ನೇ ಅಂಧಕಾರಮಯವಾಗಿ ಮಾಡುತ್ತಿರುವಿರಿ. ಎಲ್ಲೋ ಕಠೋರ ಹೃದಯ, ಇನ್ನೆಷ್ಟು ನಿಷ್ಠೂರೋಕ್ತಿಗಳನ್ನು ಆಡುತ್ತಿರುವೆ. ಏನು? ನಾನು ಕಠೋರ ಹೃದಯ? ಸಾಕು ನಿಮ್ಮ ಉಪದೇಶ. ಹಾಗಾದರೆ ಭರತನೇ ರಾಜ್ಯಭಾರವನ್ನು ಮಾಡಲಿ, ನಾನೇ ಮುನುವೃತ್ತಿಯಿಂದ ವನವಾಸಕ್ಕೆ ಹೋಗುವೆ. ಆಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಉಂಟಾಗುವುದೇನು? ಸುಮ್ಮನೆ ಏತಕ್ಕಿಷ್ಟು ಕೋಳಾಡುತ್ತಿರುವಿರಿ? ಕುಳಿತುಕೊಳ್ಳಿ. ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಡಲು ನನ್ನನ್ನೇ ಹಿಂಬಾಲಿಸಿರುವ ಸೀತೆಗೂ ಲಕ್ಷ್ಮಣನಿಗೂ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಿ. ರಾಮಚಂದ್ರ, ನಿನ್ನನ್ನಗಲಿ ನಾನು ಹೇಗೆ ಜೀವಿಸಲಿ? ರಾಮಚಂದ್ರ, ನೀನು ಸಿಂಹಾಸನವನ್ನೇರಿದ ನಿನಗೆ ಕಟ್ಟಿದ ಕಂಕಣವು ಅರಣ್ಯದಲ್ಲಿ ಅಲೆಯುವಂತಾಯಿತೆ. ತ್ರಿಕಾಲ ಜ್ಞಾನಿಗಳ ವಶಿಷ್ಠರು ನಿನಗೆ ಕಟ್ಟಿದ ಕಂಕಣವು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತೆ. ರಾಮಚಂದ್ರ, ಪತಿಯ ಸಂಗಡ ನಾನು ಕೂಡ ವನವಾಸಕ್ಕೆ ಹೊರಟಿರುವೆನು, ನನಗನುಜ್ಞೆಯನ್ನು ಕೊಡಿ. ಅಮ್ಮ ಸೀತಾ, ನೀನೂ ವನವಾಸಕ್ಕೆ ಹೊರಟಿರುವೆಯ? ಎಂತಹ ವಿಚಿತ್ರ! ತನ್ನ ಪತಿಗಾಗಿ ತನ್ನ ಸುಖ ಸಂತೋಷವನ್ನೇ ತೊರೆದು ವನವಾಸಕ್ಕೆ ಹೊರಟಿರುವ ಮಹಾಪತಿವ್ರತೆ ಒಂದು ಕಡೆ, ತನ್ನ ಸುಖ ಸಂತೋಷಕ್ಕಾಗಿ ತನ್ನ ಪತಿಯ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳಲು ಸಿದ್ಧವಾಗಿರುವ ಘೋರ ಪಿಶಾಚಿ ಒಂದು ಕಡೆ. ಛೀ! ಒಂದು ಪುಣ್ಯದ ನಿಧಿ, ಮತ್ತೊಂದು ಪಾಪದ ಶರದಿ. ಅಮ್ಮ ಸೀತಾ, ಇಂತಹ ಪತಿದ್ರೋಹಿ ಇರುವ ಸ್ಥಳದಲ್ಲಿ ನಿನ್ನಂತಹ ಪ್ರತಿನಿಧಿಗೆ ಸ್ಥಳವೆಲ್ಲಿದೆ ತಾಯಿ? ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಸೀತಾರಾಮಚಂದ್ರರ ಸೇವೆ ಮಾಡಿಕೊಂಡರಲು ವನವಾಸಕ್ಕೆ ಹೊರಡಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ನಿನ್ನ ಭ್ರಾತೃ ವಾತ್ಸಲ್ಯವನ್ನು ನಾನು ಗ್ರಹಿಸಿರುವೆನು. ನಿನ್ನಿಷ್ಟದಂತಾಗಲಿ. ಒಟ್ಟಿನಲ್ಲಿ ನೀವೆಲ್ಲರೂ ಕಾಡು ಪಾಲಾಗುವುದು ನೋಡಿ ಸಂಕಟವನ್ನು ಪಡುವುದು ನನ್ನ ಹಣೆಯಲ್ಲಿ ಬರೆದಿತ್ತು. ರಾಮಚಂದ್ರ, ಕಡೆಗೂ ಈ ಪಿಶಾಚಿ ತನ್ನ ಹಠವನ್ನೇ ಸಾಧಿಸಿ ಬಿಟ್ಟರಲ್ಲ. ಮಕ್ಕಳಿರ ಜನಕ, ದಿವ್ಯ ಪೀತಾಂಬರವನ್ನು ನುಡಿತಿದ್ದ ನೀವು ನಾರು ಮುಡಿಯನ್ನುಟ್ಟು ಅರಣ್ಯದಲ್ಲಿ ಅಲೆಯುವಂತಾಯಿತೆ. ಅರಮನೆಯಲ್ಲಿ ಅಮೃತಾನ್ನವನ್ನು ಭುಂಜಿಸುತ್ತಿದ್ದ ನೀವು ಕಾಡಿನಲ್ಲಿ ಕಂದ ಮೂಲಾದಿಗಳನ್ನು ಸೇವಿಸುವಂತಾಯಿತೆ. ಲಕ್ಷ್ಮಣ, ಭ್ರಾತೃಭಕ್ತಿಯಿಂದ ರಾಜ್ಯ ವೈಭವವನ್ನು ತರುಣಿಯಾದ ಪತ್ನಿಯನ್ನು ತೊರೆದು ವನವಾಸಕ್ಕೆ ಹೊರಟಿರುವ
ನಿನ್ನ ಸ್ಥಿರ ಸಂಕಲ್ಪವು ಶ್ಲಾಘನೀಯವಾದಿಯೇ ಸರಿ. ಅಮ್ಮ ಸೀತಾ, ಮಾವ, ನೀನು ವನವಾಸಕ್ಕೆ ಹೊರಟಿರುವುದು ಈ ನಮ್ಮ ಅಯೋಧ್ಯ ರಾಜಲಕ್ಷ್ಮಿಯೇ ನಮ್ಮನ್ನು ಕೈಬಿಟ್ಟಂತಾಯಿತು. ಈ ನನ್ನ ಜೀವರತ್ನಗಳನ್ನಗಲಿ ನಾನು ಹೇಗೆ ಜೀವಿಸಲಿ ರಾಮಚಂದ್ರ? ಖಂಡಿತ ಜೀವಿಸಲಾರೆ. ಅಯ್ಯೋ, ಈ ದೃಶ್ಯಗಳನ್ನು ನೋಡಿ ನನ್ನ ಕಣ್ಣುಗಳು ಹೊಡೆದು ಹೋಗದಿರಬೇಕೆ? ಕೈಕಾ, ಕೈಕಾ, ಈಗಲೂ ನಿನಗೆ ಕೈ ಮುಗಿದು ಕೇಳುವೆನು. ಅನಾಥರಂತೆ ಅಡವಿ ಪಾಲಾಗುವ ಈ ನಿನ್ನ ಮುದ್ದು ಮಕ್ಕಳನ್ನು, ಮುದ್ದು ಸೊಸೆಯನ್ನು ವಿಪತ್ತಿನಿಂದ ಪಾರು ಮಾಡಿ ಕೀರ್ತಿಯನ್ನು ಪಡೆ ಕೈಕಾ, ಕೀರ್ತಿಯನ್ನು ಪಡೆ. ಬೇರೆ ವರವನ್ನು ಕೇಳು, ನಡೆಸಿಕೊಡುವೆನು. ನನಗೆ ಬೇರೆ ಯಾವ ವರಗಳು ಬೇಕಿಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಸುಮಂತ್ರ, ರಾಮಚಂದ್ರನ ಅರಣ್ಯವಾಸಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಕಳುಹಿಸಿಕೊಡು. ರಾಮನು ಅರಮನೆಯಲ್ಲಿ ಸುಖವಾದಂತೆ ಅರಣ್ಯದಲ್ಲೂ ಸುಖವಾಗಿರಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನು ಆಜ್ಞೆ ಮಾಡುತ್ತಿರುತ್ತಾರೆ? ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ಈ ರಾಮನ ಹಿಂದೆ ಹೋದ ಮೇಲೆ ಕೆನೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನ ಆಳಬೇಕು. ಕೂಡದು. ಅಯೋಧ್ಯೆಯ ಸಕಲ ಸಿರಿ ಸಂಪದಗಳು ನನ್ನ ಮಗ ಭರತನಿಗಾಗಿಯೇ ಉಳಿಯಬೇಕು. ಛೀದುಷ್ಟೆ, ಈ ನಿನ್ನ ವಿಷಪೂರಿತವಾದ ಮಾತುಗಳನ್ನು ಬಿಡಲೇ ಇಲ್ಲವಲ್ಲ. ರಾಮಚಂದ್ರ, ಅರಣ್ಯವಾಸಕ್ಕೆ ಹೋಗುವ ನಿನಗೇಕೆ ಬೇಕು ಈ ದಿವ್ಯಾಭರಣಗಳು? ನಾನು ನಾರುಮಡಿಯನ್ನು ಕೊಡುವೆನು, ಅದನ್ನೇ ಧರಿಸಿ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಮಾಧಾನಳಾಗು. ವನವಾಸಕ್ಕೆ ಹೊರಡುವ ನನಗೆ ಈ ರಾಜ್ಯ ವೈಭವದಿಂದೇನು ಪ್ರಯೋಜನ? ರಾಜ್ಯಾಂಗವೆಲ್ಲವೂ ಅರಸರಿಗೆ ಇರಬೇಕು. ನಾನು ಋಷಿಚರಿಯಿಂದಲೇ ವನವಾಸಕ್ಕೆ ಹೋಗುವುದು. ಕೊಡು ತಾಯಿ. ತೆಗೆದುಕೋ ರಾಮಚಂದ್ರ. ಲಕ್ಷ್ಮಣ, ನೀನೂ ಸಹ ನಿಮ್ಮಣ್ಣನನ್ನೇ ಹಿಂಬಾಲಿಸುತ್ತಿರುವೆಯಂತೆ. ತೆಗೆದುಕೋ ನಾರುಮಡಿಯನ್ನು. ಕಷ್ಟಪಡಿಸುವುದಕ್ಕೂ ಸುಖಪಡಿಸುವುದಕ್ಕೂ ನೀನಲ್ಲದ ಮತ್ತವರು. ಸೀತಾ, ತೆಗೆದುಕೋ ನಾರುಮಡಿಯನ್ನು. ಇಲ್ಲ ಕೈಕ, ಸೀತೆಯು ಧರಿಸಿರುವ ವಸ್ತ್ರಾಭರಣಗಳು ಜನಕ ಚಕ್ರವರ್ತಿಯು ಅದ ನಿಮ್ಮ ಅಪ್ಪನ ಮನೆಯದು. ಮೊದಲು ಆಕೆ ತವರು ಮನೆ ಉಡುಗೊರೆಯನ್ನು ಕೊಟ್ಟು ಕಳಿಸಿದರೆ ಸರಿ, ಇಲ್ಲವಾದರೆ ಘೋರವಾದ ಶಾಪಕ್ಕೆ ತುತ್ತಾಗುವುದು. ಪೂಜ್ಯರೇ, ವನವಾಸಕ್ಕೆ ಹೋಗುತ್ತಿರುವ ನನಗೇಕೆ ಬೇಕು ಈ ವಸ್ತ್ರಾಭರಣಗಳು? ಆ ನಾರ್ನುಡಿಯೇ ನನಗೆ ಆಗುವುದು. ದಿವ್ಯ ಪೀತಾಂಬರನ್ನು ನೀಡುತ್ತಿದ್ದ ಮಕ್ಕಳು ಈ ನಾರು ಮುಡಿಯನ್ನು ನೋಡುವುದನ್ನು ನಾನು ಹೇಗೆ ನೋಡಿದೆ ರಾಮಚಂದ್ರ?
ತೊರೆದೇನೆ ಪೂಜ್ಯರೇ, ವನವಾಸಕ್ಕೆ ಹೊರಡುವ ನಾವು ನಿಮ್ಮ ಆಶೀರ್ವಾದವನ್ನು ಬಯಸುತ್ತೇವೆ. ರಾಮಚಂದ್ರ, ನಿನ್ನ ವನವಾಸ ಸಮಯದಲ್ಲಿ ದುಷ್ಟರನ್ನು ಶಿಕ್ಷಿಸು, ಶಿಷ್ಟರನ್ನು ರಕ್ಷಿಸು, ಸಂತೋಷವಾಗಿ ಹೊರಡುವಂತರಾಗಿ. ಜನಕ, ಕುಮಾರ, ಲಕ್ಷ್ಮಣ, ಸಾಗರ ದಶರಥನೇ ಹೋಗಿ ಬರುವೆವು ದಯವಿರಲಿ ಗೀತಾ. ಜನಕ, ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ದಶರಥನೇ ಹೋಗಿ ಬರುವೆವು ಜಯವಿರಲಿ ಸೀತಾ. ರಾಮ, ರಾಮಚಂದ್ರ, ಹೊರಟೇ ಹೋದೆಯ ರಾಮ? ಹೇ ರಾಮಚಂದ್ರ,
ಮೋಹದ ಮಡದಿಯ ಮಾತಿಗೆ ಮನಸೋತು ಮೋಹದ ಮಡದಿಯ ಮಾತಿಗೆ ಮನಸೋತು ಮೋಹದ ಮಡದಿಯ ಮಾತಿಗೆ ಮನಸೋತು ತಂದ ನಿನ್ನಂದವ ಮತ್ತೆಂದು ನೋಡುವೆ ತಂದ ನಿನ್ನಂದವ ಮತ್ತೆಂದು ನೋಡುವೆ ತೋರೆದೆಯ ತಂದೆಯ ಮರೆತೆಯ ಅಯೋಧ್ಯೆಯ ತೋರೆದೆಯ ತಂದೆಯ ಮರೆತೆಯ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ಹೇ ರಾಮಚಂದ್ರ ಹೇ ರಾಘವ ಅಯ್ಯೋ, ಈ ಗೋಳನ್ನು ಕೇಳಲಾರೆನು. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೇನೆ ಕಂದ ಕಣ್ಣೀರ ಸುರಿ
ಐತೆ ನನ್ನ ಅರಮನೆ. ಈ ವಂಶಘಾತಕಿ ವಂಶದ ಕೀರ್ತಿಯ ಮೇಲೆ ದೃಷ್ಟಿ ಇಲ್ಲ, ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ, ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆಯ ಮೇಲೆ ಅಭಿಮಾನವಿಲ್ಲ. ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವಂತುಳಿ ಹುಚ್ಚಿ ಇಂತೂ ನಿನಗಿಲ್ಲ. ಆಯ್ತಾ, ಮಣಿಹಾರವೆಂದು ಧರಿಸಿದೆ, ಫಣಿಯಾಗಿ ಕಚ್ಚಿದೆಯ ಕೈಕ, ಫಣಿಯಾಗಿ ಕಚ್ಚಿದೆ. ಓ ರಾಮಚಂದ್ರ, ಹೊರಟೆ ಹೋದೆಯ ರಾಮ, ರಾಮಚಂದ್ರ. ಇದು ತಾಂಡವ ಮುನಿಗಳ ಶಾಪ. ಅಂದು ನಾನು ನಿಮ್ಮ ಪುತ್ರನಾದ ಶ್ರವಣನನ್ನು ಕೊಂದಾಗ ನೀವು ನಮಗಿತ್ತ ಶಾಪ. ಆದರೂ ಚಿಂತೆ ಇಲ್ಲ, ನಾನು ಸತ್ಯಭ್ರಷ್ಟನಾಗಲಿಲ್ಲ. ನಾನು ಆಳಿದ ಸಾಕೇತಪುರವನಿಂದು ಸ್ಮಶಾನವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ಸ್ವರ್ಗದಲ್ಲಿ ನನ್ನ ದೇವತೆಗಳು ನನ್ನನ್ನು ಕರೆಯುತ್ತಿದ್ದಾರೆ. ರಾಮಚಂದ್ರ, ಹೊರಟು ಸಂಕಟ. ರಾಮ ನೀರು, ದಾಹ. ರಾಮಚಂದ್ರ, ರಾಮ. ರಾಮನನ್ನೋರ್ವನನ್ನೇ ಅರಣ್ಯವಾಸಕ್ಕೆ ಹೋಗು ಎಂದರೆ ಸೀತಾ ಲಕ್ಷ್ಮಣರು ಅವರ ಹಿಂದೆಯೇ ಹೊರಟು ಹೋದರೆ ಹೋಗಲಿ, ಅವರಿಂದ ನನಗೆ ಆಗತಕ್ಕದ್ದಾದರೂ ಏನಿದೆ? ಇನ್ನು ನನ್ನ ಮಗನಾದ ಭರತನನ್ನು ಕರೆಯಿಸಿ ರಾಜ್ಯ ಪಟ್ಟವನ್ನು ಪ್ರಾಣೇಶ್ವರ, ರಾಮ ಲಕ್ಷ್ಮಣ ಸೀತೆಯರು ಅರಣ್ಯವಾಸಕ್ಕೆ ಹೊರಟು ಹೋದರು. ಇನ್ನು ನಮ್ಮ ಮಗನಾದ ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕವನ್ನು ಮಾಡೋಣ. ಆಯಾಸವಾಗಿದೆಯೇನು ಪ್ರಾಣೇಶ್ವರ?